ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗುಜರಾತಿಯ ಫೇಮಸ್ ಪಾಪಡಿ ಮಾಡುವ ವಿಧಾನವನ್ನು ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂತಹ ಇದು ಸ್ನ್ಯಾಕ್ಸ್ ರೆಸಿಪಿ. ಸ್ಟ್ರೀಟ್ ಫುಡ್ಡಲ್ಲಿ ಕೂಡ ಹಾಗೆ ಬೇಕ್ರಿಲೂ ಕೂಡ ಸಿಗುತ್ತೆ. ನಾವು ತಿಂದಿರ್ತೀವಿ, ಬಟ್ ಮಾಡುವ ವಿಧಾನ ಇದು ನಮಗೆ ಗೊತ್ತಿರಲ್ಲ. ಸೊ ಪಾಪಡಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಒಳ್ಳೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ನನ್ನ ಚಾನಲ್ಲು, ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಹೆಚ್ಚೆಚ್ಚು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ಸ್ಟ್ರೀಟ್ ಫುಡ್ಡಲ್ಲಿ ಸಿಗುವಂತಹ ಪಾಪಡ್ ಅಥವಾ ಪಾಪಡಿ ಏನಂತ ಆದರೂ ಕರಿಬೋದು. ಇದನ್ನು ಪಾಪಡಿ ಮಾಡುವ ವಿಧಾನವನ್ನು ನೋಡೋಣ. ನಾವು ಇದನ್ನು ಕಡಲೆ ಹಿಟ್ಟಲ್ಲಿ ಮಾಡ್ತೀವಿ ಪಾಪಡಿನ. ಸೊ ಕಡಲೆ ಹಿಟ್ಟಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂತಹ ಒಂದು ರೆಸಿಪಿ. ಹಾಗೆ ಇದು ಸ್ನ್ಯಾಕ್ಸಿಗೆ ನಾವು ಇದನ್ನು ಮಕ್ಕಳಿಗೆ ಮಾಡಿ ಇಡ್ಬೋದು. ಎಷ್ಟು ಒಂದು ತಿಂಗಳು ಗಟ್ಟಲೆವರೆಗೂ ನಾವು ಇದನ್ನು ಸ್ಟೋರ್ ಮಾಡಿಡ್ಬೋದು. ತುಂಬ ಒಂದು ಒಳ್ಳೆ ರೆಸಿಪಿ ಫ್ರೆಂಡ್ಸ್. ನೋಡಿ, ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಪಾಪಡಿ ಮಾಡೋದಕ್ಕೆ. ನಾನು ಈಗ ಮಿಕ್ಸಿಂಗ್ ಬೌಲ್ಗೆ 2 ಕಪ್ಪು ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕಡಲೆ ಹಿಟ್ಟಿಗೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಂತರ ಈಗ ನಾನು ಅಜ್ವೈನ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅಜ್ವೈನ್ ಹಾಕ್ಕೊಂಡ ನಂತರ ಈಗ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಕಿಂಗ್ ಸೋಡಾ ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕ್ವಿಟ್ ಮಾಡಿ, ಪರವಾಗಿಲ್ಲ. ಹಾಗೆ ಇಲ್ಲಿ ನಾನು ಅರಿಶಿನ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ತೊಗೊಂಡಿದ್ದೀನಿ. ಸೊ ಅರಿಶಿನ ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆದ ನಂತರ ಈಗ ನೋಡಿ, ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಕೆಂಪು ಮೆಣಸಿನ ಪುಡಿ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಾದ ನಂತರ ಇವಾಗ ನಾನು ಈಗ ಬಿಸಿ ಎಣ್ಣೆನ 3ರಿಂದ 4 ಸ್ಪೂನ್ ಹಾಕ್ಕೊಳ್ಳೋಣ. ಬಿಸಿ ಇರಬೇಕು ಸ್ವಲ್ಪ. ಸೊ ನೋಡಿ, ಹೀಗೆ ಬಿಸಿ ಎಣ್ಣೆನ ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಈಗ ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಗುಜರಾತಿಯ ಪಾಪಡಿ ಮಾಡುವ ವಿಧಾನವನ್ನು ನಾನು ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಈಸಿಯಾಗಿ ತೋರಿಸಿದ್ದೀನಿ. ನೀವು ನೋಡಿ, ಈಗ ನಾನು ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಲ್ಲ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಫ್ರೆಂಡ್ಸ್. ಯಾಕೆ ಅಂತಂದರೆ, ಈಗ ನಾನು ಕೆಲವೊಂದು ಸಲ ಎಲ್ಲ ನೋಡಿದ್ದೀನಿ, ಈ ಪಾಪಡಿ ಮಾಡೋದನ್ನು ತುಂಬ ಹಿಟ್ಟನ್ನ ತೆಳುವಾಗಿ ಕಲಿಸ್ಕೋತಾರೆ ಕೆಲವರು. ಖಂಡಿತವಾಗ್ಲೂ ಪಾಪಡಿ ಮಾಡೋದಕ್ಕೆ ನೀವು ಅಷ್ಟು ತೆಳು ಹಿಟ್ಟನ್ನ ಕಲಿಸ್ಕೊಂಡ್ರೆ ನಿಜವಾಗ್ಲೂ ಬರಲ್ಲ ಫ್ರೆಂಡ್ಸ್. 100% ಹೇಳ್ತೀನಿ. ನಾವು ಪಾಪಡಿ ಮಾಡಬೇಕು ಅಂತಂದರೆ ಚಪಾತಿ ಅಥವಾ ಚಕ್ಲಿ ಮಾಡೋದಕ್ಕೆ ನಾವು ಕಲಸಿಟ್ಕೊಡ್ತೀವಲ್ಲ ಹಿಟ್ಟನ್ನ, ಸೊ ಆ ಥರ ಗಟ್ಟಿಯಾಗಿರಬೇಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ಗಟ್ಟಿ ಇದ್ದರೆ ಮಾತ್ರ ಪಾಪಡಿ ಸಾಫ್ಟಾಗಿ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಈಗ ಇದಾಗಿದೆ. ಇದಕ್ಕೆ 1 ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನಾನು ಇದನ್ನು 5 ಮಿನಿಟ್ ರೆಸ್ಟಿಗೆ ಇಟ್ಬಿಡೋಣ. ಅದಾದ ನಂತರ ಈಗ ನಾನು ಒಂದು ಪ್ಯಾನ್ಗೆ ಅಡುಗೆ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಸೊ ಆಯಿಲ್ ಬಿಸಿ ಆಗಲಿ ಸ್ವಲ್ಪ ಚೆನ್ನಾಗಿ ಒಂದು ಪ್ಯಾನಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾವು ಸ್ವಲ್ಪ ಹಾಕಿ ನೋಡೋಣ. ಈಗ ನೋಡಿ, ಅದು ಬಬಲ್ಸ್ ಈ ಥರ ಬರ್ತಾ ಇದೆ ಅಂದರೆ ಓಕೆ, ಎಣ್ಣೆ ಕಾದಿದೆ ಅಂತ, ಕರೆಕ್ಟಾಗಿದೆ ಅಂತ. ಸೊ ಇವಾಗ ನಾವು ಮೊದಲಿಗೆ ಏನು ಮಾಡಬೇಕು, ಎಣ್ಣೆ ಬಿಸಿ ಆಗೋ ಅಷ್ಟೊತ್ತಿಗೆ ಈಗ ನೋಡಿ ಹಿಟ್ಟಿದೆಯಲ್ಲ, ಸೊ ಇದನ್ನು ಈ ಥರ ನಾವು ಸ್ವಲ್ಪ ಉದ್ದುದ್ದವಾಗಿ ಮಾಡಿಕೊಂಡು, ಚಕ್ಲಿ ಒಳ್ಳಿರುತ್ತಲ್ಲ, ಚಕ್ಲಿ ಒಳ್ಳೆ ಅಂತಿರೋ ಅಥವಾ ಚಕ್ಲಿ ಒತ್ತೋದು ಅಂತಿರೋ, ಸೊ ಅದಕ್ಕೆ ಈಗ ನೋಡಿ ಈ ಥರ ಬಿಲ್ಲೆಗಳನ್ನು ಕೊಟ್ಟಿರ್ತಾರೆ, ಪ್ಲೇಟ್ಸ್ನ. ನೋಡ್ತಾ ಇದ್ದೀರಲ್ಲ, ಈ ಥರ ಪ್ಲೇಟ್ಸ್ ಇರುತ್ತಲ್ಲ, ಸೊ ಅದನ್ನು ಪ್ಲೇಟ್ಸ್ ಹಾಕ್ಕೊಳ್ಳೋಣ ನಾವು. ಹಾಕಿ ಅದಾದ ನಂತರ ಇವಾಗ ಹಿಟ್ಟಿದೆಯಲ್ಲ ಕಲಸಿರೋ ಅಂಥದ್ದು, ಸೊ ಅದನ್ನು ಇವಾಗ ನಾನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ ಫ್ರೆಂಡ್ಸ್, ಯಾಕೆಂದರೆ ಅಂಟ್ಕೊಳ್ಳುತ್ತೆ ಅಂತ ಸೈಡಲ್ಲೆಲ್ಲ. ಸೊ ನೋಡಿ, ಹೀಗೆ ಈಗ ಆಯಿಲ್ನ ಹಾಕ್ಕೊಳ್ಳೋಣ. ಸೊ ಅದಾದ ನಂತರ ಇವಾಗ ನೋಡಿ, ನಾನು ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಹೀಗೆ ಹಾಕಿ ಇದನ್ನು ಈಗ ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ನ ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಈಗ ಇದು ಕರೆಕ್ಟಾಗಿ ಕ್ಲೋಸ್ ಆಗಿದೆ. ಸೊ ಇವಾಗ ಇದನ್ನು ಪ್ರೆಸ್ ಮಾಡ್ಕೊಳ್ಳೋಣ, ನಾವು ಒತ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಇದು ನಾವು ಚಕ್ಲಿ ಒತ್ತೋದಕ್ಕೆ, ಶಾವಿಗೆ ಒತ್ತೋದಕ್ಕೆ ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಹೀಗೆ ನೋಡಿ ಪಾಪಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ.
ಇದನ್ನು ಪಾಪಡ್ ಅಂತ, ಕನ್ನಡದಲ್ಲಿ ಪಾಪಡ್ ಅಂತ ಕೂಡ ಕರೀತಾರೆ. ಸೊ ಪಾಪಡ್, ಪಾಪಡಿ ಏನಂತ ಆದರೂ ಕರಿಬೋದು. ಒಂದು ಒಳ್ಳೆ ಚಾಟ್ಸ್ ರೆಸಿಪಿ ಇದು ಫ್ರೆಂಡ್ಸ್. ನೋಡಿ ಹೀಗೆ ಇದನ್ನು ಮೆಣಸಿನ್ಕಾಯಲ್ಲಿ, ಹಸಿರು ಮೆಣಸಿನ್ಕಾಯಿನ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಮಾಡ್ತಾರೆ. ಸೊ ಆ ಮೆಣಸಿನ್ಕಾಯಲ್ಲಿ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಂದು ಒಳ್ಳೆ ಕಾಂಬಿನೇಷನು ಇದಕ್ಕೆ. ಓಕೆ ನೋಡಿ ಈ ಥರ. ಓಕೆ, ಇವಾಗ ನಾನು ಎಣ್ಣೆ ಬಿಸಿಯಾಗಿದೆ. ಸೊ ಬಿಸಿ ಆದಮೇಲೆ ಈಗ ಒತ್ತಿರೋ ಅಂತಹ ಪಾಪಡಿ ಇದೆಯಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಮಾಡಿ ನಾವು ಫ್ರೆಂಡ್ಸ್ ಇದನ್ನು ನಾವು ಸುಮಾರು ದಿನಗಳಗಟ್ಟಲೆ ನಾವು ಇಟ್ಕೋಬೋದು ಸ್ಟೋರ್ ಮಾಡಿ. ಇದನ್ನು ಫ್ರಿಡ್ಜ್ ಅಥವಾ ಫ್ರಿಡ್ಜ್ ಬೇಡ ಅಂದರೂ ನಾವು ಆಚೆ ಕೂಡ ಇಟ್ಕೋಬೋದು. ಫ್ರಿಡ್ಜ್ ಇದ್ದರೆ ನಾವು ಒಂದು 2 ತಿಂಗಳು 3 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅಂತ ಅಂದರೆ ನಾವು 1 ತಿಂಗಳವರೆಗೂ ಕೂಡ ನಾವು ಇದನ್ನು ಸ್ಟೋರ್ ಮಾಡಿಡ್ಬೋದು. ಯಾಕೆ ಅಂತಂದರೆ ಜಾಸ್ತಿ ದಿನ ನಾವು ಇಟ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ 1 ತಿಂಗಳು ಆಗೋವಷ್ಟು ನೀವು ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಈಗ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಈಗ ಮಳೆಗಾಲ ಇರೋದರಿಂದ ಚಳಿಗೆ ಸಂಜೆ ಹೊತ್ತು ಏನಾದರೂ ಬೇಕು ಖಾರವಾಗಿರೋದು ಅಂತ ಅನ್ನಿಸ್ದಾಗ ನೀವು ಖಂಡಿತವಾಗ್ಲೂ ಪಾಪಡಿನ ಮಾಡಿಕೊಂಡು ತಿನ್ಬೋದು ಅಥವಾ ಸ್ಟೋರ್ ಮಾಡಿ ಇಟ್ಕೊಂಡ್ರು ತಿನ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ನಾನು ಎಲ್ಲದನ್ನು ಹಾಕಿದ್ದೀನಿ. ಅದಾದ ನಂತರ ಇವಾಗ ನಾನು ಇದನ್ನು ಟರ್ನ್ ಮಾಡ್ಕೊತೀನಿ. ಒಂದು ಸೈಡ್ ಬೆಂದಿದೆಯಲ್ಲ, ಸೊ ಮತ್ತು ನೆಕ್ಸ್ಟ್ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಟರ್ನ್ ಮಾಡ್ಕೊತಾ ಇದ್ದೀನಿ ನಾನು. ಓಕೆ ನೋಡಿ ಈಗ ಬಬಲ್ಸ್ ಎಲ್ಲ ಬರ್ತಾ ಇತ್ತಲ್ಲ ಎಣ್ಣೆಯಲ್ಲಿ, ಸೊ ಪೂರ್ತಿ ಕಮ್ಮಿ ಆಗಿದೆ ಅಂದಾಗ ಈಗ ಪಾಪಡಿ ಬೆಂದಿದೆ, ಕರೆಕ್ಟಾಗಿ ಇದು ಆಗಿದೆ ಅಂತ ಫ್ರೆಂಡ್ಸ್. ನೋಡಿ ಈಗ ನಾನು ಇದನ್ನು ಸ್ವಲ್ಪ ಬೇಯಿಸಿ ಈಗ ತೆಗೆದಿಟ್ಕೋತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಪಾಪಡಿ ರೆಡಿ ಆಯಿತು. ತುಂಬ ಈಸಿಯಾಗಿ ಮಾಡುವಂತಹದ್ದು. ನಾವು ಇದನ್ನು ತಿಂದಿರ್ತೀವಿ ಆಚೆ ಎಲ್ಲ, ಬಟ್ ಇದು ಮಾಡುವ ವಿಧಾನ ನಮಗೂ ಗೊತ್ತಿರಲ್ಲ. ಸೊ ಒಂದು ಸಲ ನಾವು ಟ್ರೈ ಮಾಡಿದ್ರೆ ಮತ್ತೆ ಇದನ್ನು ಮಾಡ್ಕೊಂಡು ತಿಂತೀವಿ. ಸೊ ನಾನೀಗ ಒಂದು ವಿಧಾನ ತೋರಿಸ್ದೆ. ಈಗ ಪ್ಲೇಟಲ್ಲಿ ನಾವು ಪಾಪಡಿ ಹೊತ್ಕೊಳ್ಳೋ ಬದಲು ಎಣ್ಣೆಲಿ ಕೂಡ ನಾವು ಪಾಪಡಿನ ಹೊತ್ಕೋಬೋದು. ಸೊ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಹೊತ್ಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಇದ್ದಾಗ ಈ ಥರ ಮಾಡಬೇಡಿ. ಯಾಕೆ ಅಂತಂದರೆ ಹತ್ತಿರದಿಂದ ಹಾಕೋದಲ್ವ, ಎಣ್ಣೆ ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಎಣ್ಣೆ ಹತ್ರ ಅಡುಗೆ ಮಾಡಿ ಅಭ್ಯಾಸ ಇದ್ದರೆ ಖಂಡಿತವಾಗ್ಲೂ ಮಾಡಿ, ಪ್ರಾಬ್ಲಮ್ ಆಗೋಲ್ಲ. ಓಕೆ, ಫೈನಲ್ ಆಗಿ ಗುಜರಾತಿಯ ಗಾತಿಯ ಪಾಪಡಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮೀಟ್ ಮಾಡೋಣ ಅನದರ್ ವ್ಲಾಗಲ್ಲಿ. ಬಾಯ್.